ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿಂದ ಸಂಜೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಡೈಲಿ ಲಾಗ್ ಮಾಡಿ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಮಾರ್ನಿಂಗ್ ಜೀರಾ ನೀರು ಕುಡಿದು ನಾನು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಹಾಕೊತಾ ಇದ್ದೆ. ನಿನ್ನೆ ಎಲ್ಲ ಗಿಡಕ್ಕೆ ನೀರು ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಹಾಕೊತಾ ಇದ್ದೆ. ಪ್ರತಿದಿನ ನಾನು ಹೊಸಲಿಗೆ ರಂಗೋಲಿ ಬಿಡ್ತೀನಿ, ಆದರೆ ಅರಿಶಿನ ಹಚ್ಚಲ್ಲ. ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ಅರಿಶಿನ ಹಚ್ಚಿ ನಂತರ ರಂಗೋಲಿ ಬಿಟ್ಕೊಂಡು ಹೂವಿನ ಅಲಂಕಾರ ಮಾಡಿಕೊಂಡೆ ಹೊಸಲಿಗೆ. ಶುಕ್ರವಾರ ಹೆಣ್ಮಕ್ಳು ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ಪ್ರತಿ ಶುಕ್ರವಾರ ನಾವು ಅರಿಶಿನ ಹಚ್ಚಿ ರಂಗೋಲಿ ಬಿಡಬೇಕು. ನಾನು ನೈಟೇ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಬಟ್ ಸ್ಕ್ರೀನ್ಗಳನ್ನೆಲ್ಲ ವಾಶ್ ಮಾಡಿದ್ದೇನೆ, ಅದನ್ನು ಹಾಕೊತಾ ಇದ್ದೆ. ನನ್ನ ಮಗಳು ಪ್ರತಿದಿನ ಸ್ಕ್ರೀನ್ಗಳನ್ನ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಹಾಗೆ ಹೀಗೆ ಮಾಡಿಬಿಟ್ಟಿರ್ತಾಳೆ. ಅದನ್ನು ಪ್ರತಿದಿನ ನಾನು ರೆಡಿ ಮಾಡ್ಕೊಬೇಕು. ಮುನ್ನಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ತಿಂಡಿನ ಕೂಡ ಮಾಡ್ಕೊಬೇಕಿತ್ತು. ಹಾಗಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ. ನಮ್ಮ ಮನೇಲಿ ಚಿತ್ರಾನ್ನ ಸ್ವಲ್ಪ ಯಾರಿಗೂ ಇಷ್ಟ ಆಗಲ್ಲ, ಆದರೆ ದಿನ ಏನು ಮಾಡೋದು, ಮಾಡಲೇಬೇಕಲ್ಲ. ಹಾಗಾಗಿ ಅರ್ಜೆಂಟಿಗೆ ಚಿತ್ರಾನ್ನನೇ ಆಗೋದು ಅಂತ ರೆಡಿ ಮಾಡ್ಕೊತಾ ಇದ್ದೆ. ಜೊತೆಗೆ ಏನಾದರೂ ಇದ್ದರೆ ಚಿತ್ರಾನ್ನ ತಿಂತಾರೆ, ಇಲ್ಲದಿದ್ದರೆ ತಿನ್ನಲ್ಲ. ಹಾಗಾಗಿ ನಾನು ಬೋಂಡಕ್ಕೆ ರೆಡಿ ಮಾಡಿಕೊಂಡು ಬೋಂಡನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ನಾನು ತಿಂಡಿ ಮಾಡ್ತಾ ಮಾಡ್ತಾ ಹಾಗೆ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಕೆಲಸ ಎಲ್ಲ ಮಾಡಾಗಿತ್ತು ನೈಟೇ, ಬಟ್ ಸ್ವಲ್ಪ ಜೋಡಿಸ್ಕೊಳ್ಳೋದು ಅದು ಇದು ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ತಿಂಡಿ ಮಾಡ್ತಾ. ಹಾಗೆ ಬೋಂಡನೂ ಕೂಡ ಕರ್ಕೊಂಡು ನಾನು ಬೇರೆ ಕೆಲಸಗಳನ್ನ ಮಾಡಬೇಕಿತ್ತು. ಬೇಗ ಬೇಗ ಮುಗಿಸೋಣ ಅಂತ ಹೇಳಿ ಮುಗಿಸ್ತಾ ಇದ್ದೆ. ಮುನ್ನಿಗೆ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಫಸ್ಟ್ ತಿಂಡಿ ಮಾಡ್ಕೊಂಬೇಡೋಣ ಅಂದ್ಬಿಟ್ಟು ಇವತ್ತು ತಿಂಡಿಗೆ ಫಸ್ಟ್ ಬಂದೆ ನಾನು. ಬೋಂಡನೂ ಕೂಡ ರೆಡಿ ಆಯಿತು. ಮುನ್ನಿಗೆ ತಿಂಡಿ ಕೂಡ ಹಾಕ್ಕೊಟ್ಟು ತಿನ್ನಲಿಕ್ಕೆ ನಾನು ಬಾಕ್ಸ್ನ ರೆಡಿ ಮಾಡಿಕೊಂಡೆ. ನಮ್ಮ ಮುನ್ನಿಗೆ ಬೋಂಡ, ಬಜ್ಜಿ, ವಡೆ ಇದ್ಯಾವುದು ಇಷ್ಟ ಆಗಲ್ಲ, ಯಾವಾಗಲೂ ತಿನ್ನಲ್ಲ. ಇವಾಗ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಮಾಡಿದರೆ 1 ಅಥವಾ 2 ಪೀಸ್ ತಿನ್ನಲಿಕ್ಕೆ. ಫ್ರೂಟ್ಸು ಕೂಡ ಹಾಗೇ, ಅವಳು ಒಂದು ಬಾಳೆಹಣ್ಣು ಕೂಡ ಯಾವುದೇ ಕಾರಣಕ್ಕೂ ತಿನ್ನಲ್ಲ, ಎಷ್ಟೇ ಹಠ ಮಾಡಿದ್ರೂ ತಿನ್ನಲ್ಲ. ಅದೇ ಫ್ರೂಟ್ಸನ್ನು ಕಟ್ ಮಾಡಿ ಆ ಹನಿನ ಎಲ್ಲ ಹಾಕ್ಕೊಟ್ರೆ ಅವಳಿಗೆ ಇಷ್ಟ ಆಗುತ್ತೆ, ತಿಂತಾಳೆ. ಹಾಗಾಗಿ ಆ ಥರನೇ ಮಾಡ್ಕೊಡ್ತೀನಿ ನಾನು ಯಾವಾಗಲೂ. ಅವಳು ಬಾಕ್ಸ್ನ ರೆಡಿ ಮಾಡೋದೇ ನನಗೆ ಒಂದು 10 ಮಿನಿಟ್ಸ್ ಟೈಮ್ ಹಿಡಿದ್ಬಿಡುತ್ತೆ. ಹಾಗಾಗಿ ಒಂಚೂರು ಬೇಗನೆ ಎಲ್ಲನೂ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟು ದೇವ್ರ ದೀಪ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾನು ದೇವ್ರ ಫೋಟೋಗೂ ಕೂಡ ಅಲಂಕಾರ ಮಾಡಿಕೊಂಡೆ. ನಾನು ದೇವರಿಗೆ ಹೂವೆಲ್ಲ ಮುಡಿಸಿ ದೀಪ ಹಚ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ನಂತರ ನಾನು ಶಾಪ್ ಹತ್ರ ಬಂದು ನಾನು ಶಾಪ್ ಓಪನ್ ಮಾಡಬೇಕಿತ್ತು. ಅವ್ರು ಯಾರು ಬಂದಿರಲಿಲ್ಲ, ಹಾಗಾಗಿ ನಾನೇ ಶಾಪ್ ಓಪನ್ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ದೇವಸ್ಥಾನಕ್ಕೆ ಹೋದರೆ ಮಾತ್ರ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಾವು ಅಂದ್ಕೊತೀವಿ. ಬಟ್ ನಾವು ದುಡಿಯೋ ಜಾಗನೂ ಕೂಡ ದೇವಸ್ಥಾನ ಅಂತ ಅಂದ್ಕೊಂಡ್ರೆ ನಮ್ಗೆ ಅಲ್ಲಿಗೆ ಹೋದ್ರೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ. ನನಗೆ ನನ್ನ ಶಾಪ್ಗಳಿಗೆ ಬಂದರೆ ತುಂಬ ಪಾಸಿಟಿವ್ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ. ಬೆಳಗ್ಗೆನೇ ನಾನು ಮಾರ್ನಿಂಗ್ ಫ್ರೆಶ್ ಆಗಿ ನನ್ನ ಏನಂತಾರೆ ನನ್ನ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮ್ಮ ಶಾಪ್ಗಳಿಗೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ, ನಾನು ತುಂಬ ಹ್ಯಾಪಿ ಆಗಿರ್ತೀನಿ. ಇಡೀ ದಿನ ನಾನು ಲೇಟಾಗಿ ಏನಾದರೂ ಶಾಪಿಗೆ ಬಂದರೆ ನನ್ನ ಎನರ್ಜಿ ಅರ್ಧ ಡೌನ್ ಆಗಿಬಿಟ್ಟಿರುತ್ತೆ. ಏಕೆಂದರೆ ಏನೋ ಒಂಥರ ಮೂಡಿಯಾಗಿರ್ತೀನಿ, ಆ ಥರ ಎಲ್ಲ ಅನಿಸ್ಬಿಡುತ್ತೆ. ನನಗೆ ಶಾಪಿಗೆ ಬಂದ್ರೇ ಬೆಳಗ್ಗೆ ಸಮಾಧಾನ ಆಗೋದು.
ಥ್ಯಾಂಕ್ ಯು. ಇವ್ರು ಬಂದು ಜಾರ್ಖಂಡವರು, ಇಲ್ಲೇ ಆಟೋಮೆಟಿಕ್ ವ್ಯಾಕ್ಸಲಲ್ಲಿ ವರ್ಕ್ ಮಾಡ್ತಾರೆ. ಇವರು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಹಾಗೆ ಮಾತಾಡ್ತಾಯಿದ್ರು. ಅಂದರೆ ಇವ್ರ ಫ್ರೆಂಡು ಟ್ರಯಲ್ ರೂಮಲ್ಲಿ ಶರ್ಟ್ನ ಟ್ರಯಲ್ ಮಾಡ್ತಾಯಿದ್ರು. ಇವರು ನಮ್ಮ ಶಾಪ್ದು ಇನ್ಸ್ಟಾ ಹಾಗೂ ನಮ್ಮದು ಯೂಟ್ಯೂಬ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಇನ್ಸ್ಟಾನ ಕೂಡ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾಯಿದ್ರು. ಶರ್ಟ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದು ಟಿ ಶರ್ಟ್ನ ಕೂಡ ಪರ್ಚೇಸ್ ಮಾಡಿದ್ರು. ಟಿ ಶರ್ಟು ಕೂಡ ಇಷ್ಟ ಆಯಿತು ಅವ್ರಿಗೆ. ಅಭಿ ಬಂದ ಅಂತ ಹೇಳಿ ನಾನು ಕೂಡ ಮನೆಗೆ ಬಂದೆ. ಅಡುಗೆ ಮಾಡಬೇಕಿತ್ತು, ಆಲ್ರೆಡಿ ಲೇಟ್ ಆಗಿತ್ತು ಅಡುಗೆಗೆ. ತಾನೇ ಸೊಪ್ಪನ್ನ ಕೂಡ ಪರ್ಚೇಸ್ ಮಾಡ್ಕೊಂಬಂದೆ. ಏಕೆಂದರೆ ಸೊಪ್ಪನ್ನ ನಾವು ವಾರಕ್ಕೆ ಒಂದು ಸರಿನಾದರೂ ತಿನ್ನಬೇಕು. ಹಾಗಾಗಿ ಸೊಪ್ಪನ್ನ ತೊಗೊಂಬಂದೆ. ತುಂಬ ದಿನವೇ ಆಗಿತ್ತು ನಾನು ಸೊಪ್ಪಿನ ಸಾಂಬಾರು ಮಾಡಿ. ನಾವು ವಾರಕ್ಕೆ ಒಂದು ಸರಿ ಅಥವಾ 2 ಸರಿ ಸೊಪ್ಪಿನ ಸಾಂಬಾರು ಇರ್ಬೋದು ಅಥವಾ ಸೊಪ್ಪಿನ ಪಲ್ಯ ಇರ್ಬೋದು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ತುಂಬ ಉಪಯೋಗಕಾರಿಯಾಗುತ್ತೆ. ಇವಾಗ ನಾನು ಒಳ್ಳೆಯ ಆಹಾರ ಕ್ರಮನ ರೂಢಿಸ್ಕೊಂಡಿದ್ದೀನಿ. ಫಸ್ಟ್ ನಾನು ಕೂಡ ತಿಂತಿರಲಿಲ್ಲ, ಮನೇಲಿ ಟೈಮ್ ಟು ಟೈಮ್ ತಿಂತಿರಲಿಲ್ಲ. ಬೆಳಗ್ಗೆ ತಿಂದರೆ ನೈಟ್ ತಿಂತಿದ್ದೆ, ಇಲ್ಲ ಇನ್ಯಾವಾಗಲೂ ತಿನ್ನೋದು ಅಥವಾ ಹೋಟೆಲಲ್ಲೇ ತಿನ್ಕೊಂಬಿಡೋದು, ಈ ಥರ ಎಲ್ಲ ಮಾಡ್ಕೊತಿದ್ದೆ. ಬಟ್ ಇವಾಗ ನನಗೆ ಹೊರಗಡೆ ಫುಡ್ ಇರ್ಬೋದು, ಹೋಟೆಲ್ ಊಟ ಇರ್ಬೋದು, ಯಾವುದೂ ಕೂಡ ಇಷ್ಟ ಆಗ್ತಿಲ್ಲ. ತುಂಬ ಚೆನ್ನಾಗಿ ಮನೆ ಊಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟೆ ಅಂತ ಅನ್ಕೊತೀನಿ. ಯಾಕೆಂದರೆ ಒಳ್ಳೆಯ ಆಹಾರ ಕ್ರಮನ ನಾನು ರೂಢಿಸ್ಕೊಂಡಿದ್ದೀನಿ. ಎಲ್ಲರ ಆರೋಗ್ಯ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಇವಾಗ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನನ್ನ ಮನೇಲಿ ಅಡುಗೆ ಮಾಡ್ತಿರೋದ್ರಿಂದ. ಯಾವಾಗಲೂ ನಾನು ಬಿಸ್ನೆಸ್ ಅಂತ ಅಂದ್ಕೊಂಡು ಯಾವಾಗಲೂ ಕೂಡ ನಾನು ಅಡುಗೆನ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ, ಮನೆ ಕೆಲಸಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. ಈಗ ಆರಾಮಾಗಿ ಎಲ್ಲ ಕೆಲಸ ಮಾಡ್ತಿದ್ದೀನಿ, ನನಗೂ ಖುಷಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಶಾಪ್ಗೆ ಕೂಡ ಹೋಗಬೇಕಿತ್ತು. ಹಾಗಾಗಿ ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ನಾನು ಶಾಪ್ಗೆ ಹೊರಟೆ. ಜಾಕೆಟ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದ. ಹಾಗೆ ನನಗೂ ಕೂಡ ತೋರಿಸ್ತಾ ಇದ್ದ, ಈ ಥರ ಬಂದಿದೆ ಅಕ್ಕ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ.
ಮತ್ತು ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊತಾ ಇದ್ದ, ಪ್ಯಾಂಟ್ ಇರ್ಬೋದು, ಜಾಕೆಟ್ಸ್ ಇರ್ಬೋದು, ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದ. ಅಷ್ಟರಲ್ಲಿ ಅಭಿ ಮನೆಯಿಂದನೂ ಕಾಲ್ ಬಂತು, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕಾಲ್ ಮಾಡಿದ್ರು. ಮತ್ತು ನಾನು ಕೂಡ ಆಯಿತು ಹೋಗೋಣ ಅಂತೇಳಿ ಬೆಳಗಿಂದ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಹಾಗಾಗಿ ನಾನು ಕೂಡ ಹೊರಟೆ. ನಾವು ಹುತ್ನಳ್ಳಿ ಅಮ್ಮ ಟೆಂಪಲ್ಗೆ ಬಂದ್ವಿ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ ಅವರು, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.